ಸರ್ ಧನ್ಯವಾದಗಳು ಸರ್. ಧನ್ಯವಾದಗಳು. ಶಿಕ್ಷಣದಿಂದ ಒಂದು ಬಂದ ಜೀವನದಾಗೆ ಧನ್ಯವಾದಗಳು. ಇಂಗ್ಲೆಂಡದಿಂದ ಈಗ ನೇರ ಪಾಠದೊಳಗೆ ನೀವು ಭಾಗವಹಿಸಿದ್ದಕ್ಕೆ ನಿನಗೂ ಎಲ್ಲ ದಾರ್ಶನಿಕರ ಪಾದಗಳಿಗೆ ಶರಣು ಶರಣಾರ್ಥಿಗಳನ್ನ ಹೇಳ್ತಾ, ನಾನು ಪಾಠ ತೆಗೆದುಕೊಳ್ಳೋಕ್ಕಿಂತ ಪೂರ್ವದೊಳಗೆ ಒಂದು 2-3 ನಿಮಿಷ ಇವತ್ತಿನ ಕಾರ್ಯಕ್ರಮದ ಬಗೆಗೆ ತನ್ನ ಅಭಿಪ್ರಾಯ ಅನಿಸಿಕೆಗಳನ್ನು ಹೇಳಿ, ಯಾಕಂದ್ರೆ 22-23 ವರ್ಷಗಳ ಹಿಂದೆ ಪಾಠ ಕೇಳಿರಿ, ಮತ್ತು ಪಾಠ ಕೇಳುವ ಅವಶ್ಯಕತೆ ಇಲ್ಲ. ಈಗ ನಿಮ್ಮಿಂದ ಪಾಠ ನಾವು ಇವತ್ತು ಭಾಳ ಚೆನ್ನಾಗಿ ಕಲಿತ್ನಿ ಅನ್ನೋದನ್ನು ಹೇಳಬೇಕಾಗಿದೆ. ನಿಮ್ಮಿಂದ ನಾನು ಒಳ್ಳೆಯ ಪಾಠ ಕಲಿತೆ. ಯಾಕಂತಂದ್ರೆ ಯಾವ ಪಾಠ ಅಂದ್ರೆ, ನಾನು ಇವತ್ತಿನವರೆಗೂ ಯಾವುದೇ ಗುರು ವಂದನಾ ಕಾರ್ಯಕ್ರಮವನ್ನು ನನ್ನ ವೈಯಕ್ತಿಕ ಬದುಕಿನೊಳಗೆ ನಾನು ಮಾಡಿಲ್ಲ. ಮಾಡಿದರೆ ಹೆಂಗೆ ಮಾಡಬೇಕು ಅಂತಂದ್ರೆ 2002-2003 ವಿದ್ಯಾರ್ಥಿನಿಯರನ್ನು ಮಾಡಬೇಕು. ನಭೋತೋ ನ ಭವಿಷ್ಯತಿ. ಒಂದು ಮಾತು ಹೇಳ್ತಾರೆ, ನಭೋತೋ ನ ಭವಿಷ್ಯತಿ ಅಂತ. ಬಹುಶಃ ನಾನು ಹಿಂದೆ ಕುಂತಾಳ, ನಿಮಗೂ ಕಲಿಸ್ಯಾಳ, ನಿಮಗೂ ಹಲವಾರು ಮಂದಿಗೆ ಪಾಠ ಹೇಳ್ಯಾಳ, ಟ್ಯೂಷನ್ ಹೇಳ್ಯಾಳ. ಅದಕ್ಕೆ ಆಕೆ ಮುಂದೆ ನಾ ಧೈರ್ಯದಿಂದ ಹೇಳುವಂಥ ಮಾತೇನಂದ್ರೆ, ನನ್ನ ಮದುವೆಯಾಗಿ ಈ ಸಡಗರ ಆಗಿಲ್ಲ, ಆ ಸಡಗರ ನನ್ನ ಮಕ್ಕಳು ಮಾಡ್ಯಾರಂದ್ರೆ ಅದಕ್ಕಿಂತ ನಿಜವಾಗಲೂ ಇವತ್ತ ಕರೆಂಟ್ ಹೋಗುವ ಸನ್ನಿವೇಶ ಇರೋದರಿಂದ ಈಗಾಗಲೇ ಬೇರೆ ಬೇರೆ ಊರಿಗೆ ಹೋಗೋರು ಹೋದಾರ. ಅದಕ್ಕೆ 5:15 ಆಯಿತು. 5:15 ಆಯಿತು. ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳಬೇಕು ಅಂತಂದ್ರೆ, ಈ ಒಂದು ಕಾರ್ಯಕ್ರಮದ ಮುಂಚೂಣಿಯೊಳಗೆ ನಿಂತ್ಕೊಂಡು ನೇತೃತ್ವ ವಹಿಸ್ಕೊಂಡು ಇಷ್ಟೆಲ್ಲ ಮಂದಿಯನ್ನು ಕೂಡಿಸ್ಕೊಂಡು ಯಾವುದ್ಯಾವುದೋ ರಾಜ್ಯದೊಳಗಿದ್ದವರು, ಯಾವುದ್ಯಾವುದೋ ದೇಶದೊಳಗಿದ್ದಂಥವ್ರು, ಯಾವುದ್ಯಾವುದೋ ತಾಲೂಕದೊಳಗಿದ್ದಂಥವ್ರು, ಇವನ್ನೆಲ್ಲರನ್ನೂ ಒಕ್ಕಟ್ಟು ಕೂಡಿಸಿ ಪ್ರಯತ್ನಪಟ್ಟಂಥ ಸಂತೋಷ್ ಮೆಣಸಿನ್ಕಾಯಿ ಇರ್ಬೋದು, ಮಹೇಶ್ ಶಿರಟ್ಟಿ ಆಗಿರ್ಬೋದು, ನದ್ದಿ ಮುಲ್ಲ ಆಗಿರ್ಬೋದು, ಅನ್ವರ್ ನದ್ದಿ ಮುಲ್ಲ ಆಗಿರ್ಬೋದು, ಗಾಡಿ ಆಗಿರ್ಬೋದು, ಇವರೆಲ್ಲ ಎಷ್ಟು ಶ್ರಮ ವಹಿಸ್ಯಾರ ಅಂತಂದ್ರೆ ಇವತ್ತು ನೋಡ್ತೀವಿ. ಬೆಂಗಳೂರಿನಿಂದ ಬಂದಿರಿ, ಬೇರೆ ಬೇರೆ ಭಾಗದಿಂದ ಬಂದಿರಿ. ಈ ಕಡೆ ಕುಂತಂಥ ಎಲ್ಲ ತಾಯಂದಿರುಗಳು ಏನಿದ್ದೀರಲ್ಲ, ನಿಮಗೆ ವಿಶೇಷವಾದ ಗೌರವ ಸಲ್ಲಿಕೆಯನ್ನು ಹೇಳಬೇಕಾಗತ್ತೆ. ಯಾಕಂತಂದ್ರೆ ವಿದ್ಯಾರ್ಥಿ ಅನ್ನಕ್ಕೆ ಬರಂಗಿಲ್ಲ ಈಗ. ಯಾಕಂದ್ರೆ ಈ ಕಡೆ ವಿದ್ಯಾರ್ಥಿನ ಈ ಕಡೆಗೆ ಎಲ್ಲ ಶ್ರೀಮಾನಗಳಾಗ್ಯಾರ, ಶ್ರೀಮತಿಗಳಾಗ್ಯಾರ. ನನ್ನ ಒಂದು ಅಭಿಪ್ರಾಯ, ಶ್ರೀಯುತ ಆಗಿರ್ಬೋದು, ಶ್ರೀಮತಿನ ಆಗಿರ್ಬೋದು, ಆದರೂ ಕೊನೆ ತನಕ ನಿಮ್ಮ ಶಿಷ್ಯರು ಸುಮಾರು ಬದಾಮಿ ತಾಲೂಕು ಕಾಕ್ನೂರೊಳಗೆ 5 ವರ್ಷ, ಇಲ್ಲಿ 28 ವರ್ಷ, ಸುಮಾರು 33-34 ವರ್ಷ ಶಿಕ್ಷಕ ವೃತ್ತಿಯನ್ನು ಮಾಡೇನು ಹೊರತಕ್ಕೆ ಇವತ್ತಿನವರೆಗೂ ನಾ ಶಿಕ್ಷಕನಾಗಿಲ್ಲ. ಶಿಕ್ಷಕನಾಗಬೇಕಾದ್ರೆ ಅದಕ್ಕೆ ಬಹಳಷ್ಟು ಅರ್ಹತೆಗಳು ಬೇಕು. ಆ ಅರ್ಹತೆಗಳನ್ನು ಇವತ್ತು ನೀವು ಅದ್ಧೂರಿಯಾದಂಥ ಇಷ್ಟೊಂದು ನಾನು ಮಹೇಶಿಗೆ ಕೇಳಿರ್ಬೇಕಾರ, ಅನ್ನೋರಿಗೆ ಕೇಳ್ರಿ, ಮೆಣಸಿನ್ಕಾಯಿಗೆ ಹೇಳ್ರಿ, ಬೈದ್ನಿ. ಅವ್ರು ನನ್ನ ಕಡೆ ಬರಲೇ ಇಲ್ಲ. ಅವರು ಯಾಕಂದ್ರೆ ಪಟ್ಟಣ ಮಾಸ್ತರ ಭಾಳ ಕೆಲವೊಂದು ರಿಸ್ಟ್ರಿಕ್ಷನ್ ಹೊಡಿಸ್ತಾ ಬಿಡ್ತಂತ ತೋರ್ತಾ, ಆವಾಗ ನೀವು ಇದ್ದಾಗ ಏನು ಹೊಡೆದೇನೆ ಆ ಪ್ರಮಾಣದಾಗ ಈಗ ಯಾರನ್ನೂ ಹೊಡೆಯೋದಿಲ್ಲ. ಅದನ್ನು ಹೇಳ್ತೇನೆ. ಅವಾಗ ಏನು ಸಿಕ್ಕಿತೋ, ಏನು ಸಿಗಲಿಲ್ಲೋ, ಏನು ಸಿಕ್ಕೋ ಎಲ್ಲ ತೊಗೊಂಡು ಬಡ್ದೇನಿ. ಪೈಪ್ ತೊಗೊಂಡು ಬಡ್ದೇನಿ, ಪ್ಲಾಸ್ಟಿಕ್ ಪೈಪ್ ತೊಗೊಂಡು, ಕಬ್ಬಿಣ ಪೈಪು, ಬಡಿಗೆ ಏನು ಸಿಕ್ಕವೆಲ್ಲ ಮುರಿದವು. ಆ ಮತ್ತು ಬೇರೆ ಡಸ್ಟರ್ನ ತೊಗೊಂಡು ಹೋಗಿ ತೆಲ್ಲಿನೂ ಹೊಡೆದೇನಿ. ಸೊ ಇಷ್ಟು
ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಿಜವಾಗ್ಲೂ ಹೇಳ್ತೇನೆ, ಬಹುಶಃ ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಸಹಿತ ಈ ರೀತಿಯಾದಂಥ ಖುಷಿಯನ್ನು, ಸಂತೋಷವನ್ನು ಮುಂದೆ ಯಾವುದೇ ತಮ್ಮ ಕಾರ್ಯಕ್ರಮದಾಗ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀವು ನಮಗೆ ಮಾಡಿ ಒಂದು ಋಣಭಾರವನ್ನು ನಮಗೆ ಹೊರಿಸಿರಿ. ಆ ಒಂದು ಋಣಭಾರಕ್ಕೆ ಪ್ರತಿಯಾಗಿ ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳಕ್ಕೆ ನನಗೆ ಅವಕಾಶ ಕೊಟ್ರಿ. ಈಗಾಗಲೇ ನಮ್ಮ ಗುಳೇಗುಡ್ ಸರು ಆಂಗ್ಲ ಭಾಷೆಯೊಳಗೆ ಪರಿಣಿತಿಯನ್ನು, ಮಾಸ್ಟ್ರಿ ಓವರ್ ದ ಸಬ್ಜೆಕ್ಟನ್ನು ಹೊಂದಿರುವಂಥ ಒಬ್ಬ ವ್ಯಕ್ತಿ. ನಾನು ಈ ಶಾಲೆಯೊಳಗೆ ಇಂಗ್ಲೀಷ್ ವಿಷಯ ಶಿಕ್ಷಕನಾಗಿ ಬಂದೆ. ಇಂಗ್ಲೀಷ್ ಹೇಳಿದೆ, ಕನ್ನಡ ಹೆಚ್ಚಿಗೆ ಹೇಳಿದೆ, ವಿಜ್ಞಾನ ಹೇಳಿದೆ, ಸಮಾಜ ವಿಜ್ಞಾನ ಹೇಳಿದೆ. ಬರ್ರಿ, ಚಂದ್ರಶೇಖರ್ ಸರ್ ಬರೋಕ್ಕಿಂತ ಪೂರ್ವದಾಗ 2 ತಿಂಗಳ ಹಿಂದಿನೂ ಹೇಳಿದೆ. ಹೀಗಾಗಿ ಕಾಲೇಜಿಗೆ ಎಜುಕೇಷನ್ ಹೇಳಿದೆ, ಕನ್ನಡ ಹೇಳಿದೆ, ಎಲ್ಲನಕ್ಕೂ ನೀವು ಸ್ವೀಕಾರ ಮಾಡಿಕೊಂಡ್ರಲ್ಲ. ಅದಕ್ಕೆ ಬಸವಣ್ಣ ಒಂದು ವಚನ ಹೇಳ್ತಾನೆ, ಭಕ್ತಿ ಇಲ್ಲದ ಬಡವ ನಾನಯ್ಯ, ಚೆನ್ನಯ್ಯನ ಮನೆಯನ್ನು ಬೇಡಿದೆ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತನರು ನೀವೇನು ಕುಂತಿರಲ್ಲ, ನಿಮ್ಮಂಥ ಎಲ್ಲ ಪುರಾತನ ನೆರೆದು ಭಕ್ತಿ ಭಿಕ್ಷೆಯನ್ನು ಇಕ್ಕಿದ್ರು ಎನ್ನ ಪಾತ್ರೆ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ. ಇವತ್ತು ಪಟ್ಟಣ ಮಾಸ್ತರ್ ಈ ರೀತಿ ಬಂದು ನಿಂದ್ರ ಕಾರಣ ಅಂದ್ರೆ ನಿಮ್ಮಂಥ ವಿದ್ಯಾರ್ಥಿಗಳು. ನೀವು ತೀಡಿದಲ್ಲಿ ನನ್ನಂಥ ಒಬ್ಬ ಶಿಕ್ಷಕನಾಗೇನು ಹೊರತಾಗಿ ನನ್ನ ವ್ಯಕ್ತಿತ್ವದಿಂದ ನಾನು ಏನೂ ಆಗಿಲ್ಲ. ನಾನು ಇವತ್ತೇನಾದರೂ ಬೆಳೆದೇನಿ, ನಿಂತೇನಿ ಅಂತಂದ್ರೆ ಇವತ್ತೊಬ್ಬ ಪಟ್ಟಣ ಮಾಸ್ತರ್ ಈ ರೀತಿ ಉಪನ್ಯಾಸ ಮಾಡ್ತಾನೆ, ಭಾಷಣ ಮಾಡ್ತಾನೆ, ಹೇಳ್ತಾನೆ ಅಂತಂದ್ರೆ ಅದಕ್ಕೆ ನೀವು ಕೊಟ್ಟಂಥ ಭಿಕ್ಷೆ ಅನ್ನುವಂಥದ್ದನ್ನು ನಾನು ಸ್ವೀಕಾರ ಮಾಡ್ಕೊತ ಇವತ್ತು ಬಹಳಷ್ಟು ಬಹಳ ಸಂತೋಷವಾದಂಥ ಸನ್ನಿವೇಶವನ್ನು ಕಲ್ಪಿಸಿಕೊಟ್ರಿ. ಎಂಥ ಒಂದು ಸಂತೋಷ ಸನ್ನಿವೇಶ ಅಂತಂದ್ರೆ ನಾನೇ ಹೇಳಿದಲ್ಲ, ನನ್ನ ಮದುವೆ ಸಂಭ್ರಮ ಸಹಿತ ಈ ರೀತಿ ಆಗಿದ್ದಿಲ್ಲ. ಅಂಥ ಮದುವೆ ಸಂಭ್ರಮದ ಮತ್ತು ನಿಮ್ಮನ್ನು ನೋಡಿಬಿಟ್ರೆ ಅಂಕರ ಮುಗಿದ ಹೋಗ್ತದೆ, ಕಣ್ಣುಗಳು ತುಂಬಿಬಿಟ್ಟು ಗ್ಯಾದರಿಂಗ್ದಾಗ ನೀವು ಸೀರೆ ಉಟ್ಕೊಂಡು ಬಂದಾಗ ಏನು ಹಾಡಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ಬರ್ತಿದ್ರಲ್ಲ, ಈಗ ಇವ್ರನ್ನ ಕರ್ಕೊಂಡು ಮತ್ತೊಮ್ಮೆ ಗ್ಯಾದರಿಂಗ್ ಮಾಡುವೇನೋ ಅನ್ನುವ ರೀತಿ ಒಳಗೆ ನೀವು ಮಾಡಿದ್ರಿ. ಒಂದು ಅಂಶವನ್ನು ಇವತ್ತು ನಾವು ವೇದಿಕೆ ಒಳಗೆ ಕಳ್ಕೊಂಡ್ವಿ. ನನ್ನ ನೆಚ್ಚಿನ ಶಿಷ್ಯ, ನನ್ನ ಬಲಗೈ ಬಂಟ ಮಹೇಶ್ ಶಿರಟ್ಟಿಯ HM ನಾಯಕನ ರೋಲ್ ಪಾತ್ರವನ್ನು ನಾನು ಮಾಡಿಸಿದ್ದೆ. ಅದನ್ನು ಅದ ನಾವು ಊಟವನ್ನು ಮಾಡುವಾಗ ಸರ್ ಮಾತಾಡುವಾಗ ಸರ್ ಏನು ಹೇಳಿಲ್ಲ, HM ನಾಯಕನ ಪಾತ್ರವನ್ನು ಸರ್ನ ಮಹೇಶಿಗೆ ಕಲಿಸ್ಕೊಟ್ಟಿದ್ದು. ಆ ಪಾತ್ರವನ್ನು ನಾವು ಊಟ ಮಾಡುವಾಗ ನಾವು ನೆನಪಿಸಿಕೊಟ್ಟಿದ್ವಿ. ಆದರೂ ಸರ್ ಮತ್ತು ಮಹೇಶ್ ಇಬ್ರು ಕೂಡ ಮಾಡ್ತಾರೆ. ಮೊದಲ ನನ್ನ ಶಿಷ್ಯ ಮಾಡಲಿ, ಆಮೇಲೆ ಅವನು ನೋಡ್ಕೊಂಡು ನಾನು ಮಾಡ್ತೇನೆ. ಯಾಕಂದ್ರೆ ಅವಾಗ ಮಾಡೋಕೆ ವಯಸ್ಸಿತ್ತು ನನಗೆ. ಈಗ 22 ವರ್ಷ 23 ವರ್ಷ, ಈಗ 58 ವರ್ಷ 1959 ಕಾಲ ಇಟ್ಟವು ನಾನು. ಭಾಳಷ್ಟು ಮಂದಿ ಬಂದು ಹೇಳಿದ್ರು, ಪಟನ್ ಸರ್ ನೀವು ಅವಾಗಿದ್ದಾಗಿಂದ್ರೆ ಹೆಂಗದಿರಿ, ಹಂಗದಿರಿ, ಚೇಂಜ್ ಆಗಿಲ್ಲ ಅಂತ. ಆದ್ರೆ ಕಂಠ ಸೊಂಟ ಗಟ್ಟಿದ್ರೆ ಶಿಕ್ಷಕ ಹಾಕೋಣ, ಕಂಠ ಮತ್ತು ಸೊಂಟ ಗಟ್ಟಿದ್ರೆ ಶಿಕ್ಷಕ ಹಾಕೋಣ. ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಆತ ನನ್ನ ಶಿಷ್ಯ ಮಾಡಿದ ಮ್ಯಾಗ ಹೇಳ್ತಾನೆ. ಆದರೆ ಇಲ್ಲಿ ಒಂದು ನಿಮಗೆ ಯಾರು ಅಮೇರಿಕದ ಅಂಗಡಿ, ಇಂಗ್ಲೆಂಡ್. ಹಲೋ ತಮ್ಮ, ನಮಸ್ಕಾರ. ಸೌಂಡ್ ಕೇಳ್ತಿ ತಮ್ಮ? ಧನ್ಯವಾದಗಳು. ಇಂಗ್ಲೆಂಡದಿಂದ ಈಗ ನೇರ ಪಾಠದೊಳಗೆ ನೀವು ಭಾಗವಹಿಸಿದ್ದಕ್ಕೆ ನಿನಗೂ ಈಗ ಅಲ್ಲಿ ಟೈಮ್ ಎಷ್ಟಾಗಿತ್ತಮ್ಮ? 12 ಮಧ್ಯಾಹ್ನ. ಓಕೆ ಗುಡ್. ಓಕೆ, ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್. ಅದಕ್ಕೆ ಒಂದೆರಡು ಮಾತುಗಳನ್ನು ಇಲ್ಲಿ ಭಾಳಷ್ಟು ಸಮಯ ತೆಗೆದುಕೊಳ್ಳೋಕೆ ಆಗಂಗಿಲ್ಲ. ಚಂದ್ರಶೇಖರ್ ಸರ್ ಬಂದ್ರೆ ಅವ್ರ ಪಾಠವನ್ನು ನಾವು ಕೇಳಬೇಕಾಗೈತಿ. ಯಾಕಂದ್ರೆ ಮತ್ತೆ
ಮುಂದಿನ ವರ್ಷ ನೀವು ಬಂದ್ರು ಸಹಿತ ನಾವು ಹೇಳಾಕಿದೀವಿ ಅರ್ಜುನ್ ಶೇಖರ್ ಸರ್ ರಿಟೈರ್ಡ್ ಆಗಿ ನಮ್ಗಿಂತ ಮುಖ್ಯ ಹಿರಿಯರ ಮಾತು ನಾವು ಕೇಳಬೇಕು. ಅದಕ್ಕೆ ನಾ ಇಲ್ಲಿ ನಿಮ್ಮಲ್ಲಿ ಇಲ್ಲಿ ಹಲುಬಿದಳ್ ಕಲ್ಮರ ಕರಗುವಂತೆ ಅಂತ ತಿಳ್ಕೊಂಡು ಲಕ್ಷ್ಮೀಶ ಹೇಳಿದಂಥ ವಾರ್ಧಕ್ಷ ಪದ್ಯೊಳಗ ಇದ್ದಂಥ ಪದ್ಯವನ್ನು ಹೇಳಬೇಕು ಅಂತ ತಿಳ್ಕೊಂಡು ಬಯಸಿದ್ದೆ. ಅಲ್ಲೇ ಏನು ಅಂತಂದ್ರೆ ವೈಶಂಪಾಯನ ಅನ್ನುವಂಥ ಒಬ್ಬ ಋಷಿ ತನ್ನ ಶಿಷ್ಯನಾದಂಥ ಜನಮೇಜಯ ಜೈಮಿನಿ ಅನ್ನುವಂಥ ತನ್ನ ಶಿಷ್ಯ, ಆ ಶಿಷ್ಯ ಅವನು ಗುರು. ಅವ ಜನಮೇಜಯ ಅನ್ನುವಂಥವನಿಗೆ ಜೈಮಿನಿ ಭಾರತದ ಕಥೆಯನ್ನು ಹೇಳುವಾಗ ಒಂದು ಸನ್ನಿವೇಶ ಬಹಳ ಲಕ್ಷ್ಮೀಶನಿಗೆ ಉಪಮಾಲೋಲ ಅಂತ ಹೇಳ್ತೀವಿ. ಕವಿ ಚೈತರ ಚ್ಯೂತವಣ ಅಂತ ತಿಳ್ಕೊಂಡು ಅದನ್ನು ಕರಿತಾ ಇದೀವಿ. ಬಹುಶಃ ಕನ್ನಡ ಸಾಹಿತ್ಯದ ಸಾರಸ್ವತ ಲೋಕದೊಳಗ ಲಕ್ಷ್ಮೀಶನಷ್ಟು ಉಪಮೇಯಗಳನ್ನು ಬಳಸಿದವ ಮತ್ತೊಬ್ಬ ಯಾವೂ ಇಲ್ಲ. ಅದಕ್ಕೆ ಒಂದು ಸ್ಟಾಂಜಾದ ಒಂದೆರಡನ್ನು ಅದನ್ನು ಬಹುಶಃ ಈ PUC ಫಸ್ಟ್ ಇಯರ್ ಕೈತದ ಪದ್ಯ. ಆ ಪದ್ಯವನ್ನ ತುಂಬು ಗರ್ಭಿಣಿಯಾದಂಥ ಸೀತೆಯನ್ನ ಕಾಡಿನೊಳಗೆ ಬಿಟ್ಟು ಬರಾಕ ರಾಮ ತನ್ನ ತಮ್ಮನಾದಂಥ ಲಕ್ಷ್ಮಣನಿಗೆ ಹೇಳ್ತಾನೆ. ಅವನಿಗೆ ನಾವು ಹೇಳುತ್ತೀವಿ ಸೌಮಿತ್ರಿ ಅಂತ ತಿಳ್ಕೊಂಡು ಸುಮಿತ್ರಿಯ ಮಗನಾದಂಥ ಸೌಮಿತ್ರಿಗೆ ಹೇಳಿದಾಗ ಆ ಲಕ್ಷ್ಮಣ ಕಾಡಿನೊಳಗೆ ಬಿಡಾಕ ಎಷ್ಟು ರಭಸವಾಗಿ ಹೋಗ್ತಾನಂದ್ರೆ ಗಾಳಿಯ ಪಟ ಹೊಡೆದಾಡ್ತಿರ್ತೈತಿ ಮೇಲಿರುವಂಥ ಬಾವುಟ ಬೇಡ ಬೇಡ ಬೇಡ. ಆ ವೈದಾಟ ಎಂಥ ಚಂದ ಅದ್ಭುತವಾದಂಥ ಮಾತುಗಳನ್ನು ಅವನು ಹೇಳ್ತಾ ಇದ್ದಾನೆ ಅನ್ನೋದನ್ನ ಕೇವಲ 6 ಸಾಲಿನ ಒಂದು ಸ್ಟಾಂಜಾನ ನಿಮ್ಗೆ ಗೊತ್ತೈತಿ. ಪಟ್ಟಣ ಮಾಸ್ತರ ಒಂದು ಸ್ಟಾಂಜಾ ಹೇಳಾಕ ಕನಿಷ್ಠ 4-5 ಒಂದು ಪಾಠ ಮುಗಿಸಾಕ 15 ದಿವಸ ತಗೊಂಡಂತ ಪಂಡಿತ ನಾನು ಅಂತ. ಅಂದ್ರೆ ಆ ಪಂಡಿತ ಬೇರೆ ಈ ಪಂಡಿತ ಬೇರೆ ದಡ್ಡ ಶಿಖಾಮಣಿ. ಅದಕ್ಕೆ ಇಲ್ಲೇ ಸರಳವಾಗಿ ಒಂದೆರಡು ಲೈನ್ಗಳ 3 ಮಾತುಗಳು 3 ಸಾಲುಗಳನ್ನು 6 ಸಾಲುಗಳಿರೋ ಲೋಕ ಅವುಗಳನ್ನು ಹೇಳ್ತಾ ಇದ್ದೇನೆ. ಅದನ್ನ ಲಕ್ಷ್ಮೀಶ ಎಷ್ಟು ಅದ್ಭುತವಾದಂಥ ಬಹುಶಃ ಹೇಳ್ತಾ ಇದ್ದೀನಿ, ಕನ್ನಡ ಸಾಹಿತ್ಯದೊಳಗ ಲಕ್ಷ್ಮೀಶನಂಗೆ ವರ್ಣನೆ ಮಾಡುವಂಥ ಒಬ್ಬ ವ್ಯಕ್ತಿ ಮತ್ತೊಬ್ಬ ಯಾರೂ ಇಲ್ಲ. ಇದನ್ನೇ ಯಾಕೆ ತಗೊಂಡ? ಹಲಬಿದಳು ಕಲ್ಮರ ಕರಗುವಂತೆ. ಹೆಂಗೆ ಹಲಬಿದಳು ಹೇಳ್ತಾ ನಾವು ರಾಮಾಯಣ ಮಹಾಭಾರತವನ್ನು ಹೇಳುವಾಗ ಲಕ್ಷ್ಮೀಶ ಯಾವ ರೀತಿ ಬರ್ದಾನಂದ್ರೆ ಸೀತೆ ತನಗೆ ಆದ ಅನ್ಯಾಯವನ್ನ, ನೋವನ್ನ, ಶೋಷಣೆಯನ್ನ ಬಹಳ ಕಟುವಾಗಿ ಟೀಕಿಸಿದ್ದನ್ನ ಇಂಡೈರೆಕ್ಟ್ನೊಳಗೆ ಹಂಗೂ ಆಗಿರ್ಬೇಕು ಹಿಂಗೂ ಆಗಿರ್ಬೇಕು. 2 ಗಾಡಿ ಮೇಲೆ ಗಾಡಿ ಮೇಲೆ ದೀಪ ಇಟ್ಟಂಗ ಅನ್ನೋಂಗ ಹೇಳ್ತಾರಲ್ಲ, 2 ದಂಡಿ ಮೇಲೆ ಕಾಲು ಇಟ್ಟಂಗ ಅನ್ನೋಂಗ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಹೇಳ್ಯಾರ. ಇವತ್ತ ಇದನ್ನ ಯಾಕೆ ಹೆಚ್ಚಿಗೆ ಇದನ್ನ ಯಾಕೆ ತಗೊಂಡೆ ಅಂದ್ರೆ ಈ ಕಡೆ ಕುಂತಂತ ಎಲ್ಲ ವಿದ್ಯಾರ್ಥಿನಿಯರು ಏನು ಅಂತಂದ್ರೆ ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಶೋಷಣೆಗೆ ತುಳಿತಕ್ಕೊಳಪಟ್ಟಂಥವ್ರು ಭಾಳ ಮಂದಿ ಇದ್ದಾರೆ. ಇವತ್ತು ನಾವು ಚಲೋ ದೊಡ್ಡ ನೌಕರಿಯೊಳಗೆ ಅದೇನ್ರಿ ಅಂತಂದ್ರು ಸಹಿತ ಅಂಕುಶ ಅಥವಾ ಮಾತುಗಳು ನಾ ಅದಕ್ಕೆ ಮೊದಲೇ ಕೇಳಿದೆ. ಭಾಳ ಮಂದಿ ಊರಿಗೆ ಹೋಗೋದಾರ ಅವಸರ ಮಾಡಿಬಿಟ್ಟು ಬಿಡಬೇಕು ಅನ್ನುವಂಥದ್ದು. ಅಂಕುಶದ ಒಳಗೆ, ಬಂಧನದ ಒಳಗೆ ಅತ್ತಿ ಮಾವ ಆಗಿರ್ಬೋದು, ಗಂಡ ಆಗಿರ್ಬೋದು, ಮೈದನ ಆಗಿರ್ಬೋದು, ನಾದಿನಿ ಆಗಿರ್ಬೋದು, ನೆಗೆನಿ ಆಗಿರ್ಬೋದು, ಇವರು ಒತ್ತಡದೊಳಗೆ ಸಿಕ್ಕೊಂಡು ನಮ್ಮ ಸ್ವಚ್ಛಂದ ಎಷ್ಟು ಕುಂತಿರಲ್ಲ ನಿಮ್ಗೆ ಹೆಂಗೆ ಅನ್ಸಕತ್ತೈತಿ ಅಂದ್ರೆ ಪಟ್ಟಣ ಸರ್ ಇನ್ನೂ 1 ತಾಸು 2 ತಾಸು ಎದುರು ಚಿಂತಿಲ್ಲ ಕುಂತ್ ಕೇಳ್ಬೇಕು. ಯಾಕಂದ್ರೆ ಮಣಿ ಜಂಜಾಟ ಬೇಡ್ರಾಗಿ ಆ ಜಂಜಾಟಕ್ಕೆ ಮೇನ್ ಉದ್ದೇಶ ಅದು ಆಗಿರ್ತೈತೆ. ಅದಕ್ಕೆ ನಮ್ಮ ಜನಪದ ತಾಯಿ ಹೇಳುವಾಗ ಅದಕ್ಕೆ ಕೂಲಿ ಮಾಡಿದರೇನ ಕೋರಿ ಹೊತ್ತರೇನ, ಕೂಲಿ ಮಾಡಿದರೇನ ಕೋರಿ ಹೊತ್ತರೇನ, ನನಗ ನರಾಯ ಬಡವೇನ, ನನಗ ನರಾಯ ಬಡವೇನ, ಬಂಗಾರದ ಮಾನ್ ಇದ್ದಂಗ ಮನೆಯಾಗ ಅನ್ನುವಂತ ಧೀಮಂತ ವ್ಯಕ್ತಿತ್ವ ಏನಾದರೂ ಇದ್ರ ಅದು ಕನ್ನಡ ತಾಯಿಯ, ನನ್ನ ಕನ್ನಡ ತಾಯಿಯ ನೆಲದ ಭಾಷೆಯ ಗುಣ ಅಂತ ತಿಳ್ಕೊಂಡು ನಾನು ಇವತ್ತು ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಇವತ್ತಿಷ್ಟು ಸ್ವಚ್ಛವಾಗಿ ಮನಸ್ಸಿನಿಂದ ಕುಂತೀರಿ ಅಂತಂದ್ರೆ ಅದಕ್ಕೆ ಕಾರಣ ಅಂತಂದ್ರೆ ನಿಮ್ಮ ಮಾನಸಿಕ ನೆಮ್ಮದಿಯನ್ನ ಕಂಡುಕೊಳ್ಬೇಕು. ಬಾಲ್ಯ ಜೀವನವನ್ನ ಮರುಕಳಿಸ್ಬೇಕು. ಬಾಲ್ಯ ಜೀವನಕ್ಕೆ ಹೋಗಕ್ಕೆ ಬರಂಗಿಲ್ಲ, ಆದ್ರೆ ಬಾಲ್ಯ ಜೀವನದ ನೆನಪುಗಳನ್ನು, ಸವಿ ನೆನಪುಗಳನ್ನು ಹಾಕೋಬೇಕು ಅಂತ ತಿಳ್ಕೊಂಡು ನೀವು ಇವತ್ತು ನಮ್ಮ ಮುಂದೆ ಬಂದು ಕುಂತೀರಿ. ನಿಮ್ಮಲ್ಲಿ ಒಂದು
ನನ್ನ ವಿದ್ಯಾರ್ಥಿನಿಯರಾಗಿದ್ದರೂ ಕೈತ ನಿಮ್ಮಲ್ಲಿ ಈ 3 ಸಾಲುಗಳನ್ನು ಹೇಳೋಕ್ಕಿಂತ ಪೂರ್ವದೊಳಗೆ ನಿಮ್ಮಲ್ಲಿ ಒಂದು ಕೈ ಮುಗಿದು ವಿನಂತಿ ಮಾಡಿ ಬೇಡಿಕೊಳ್ಳೋದು ಇಷ್ಟ ಏನಪ್ಪ ಅಂತಂದ್ರೆ ವಯಸ್ಸಾದ ತಂದೆ ತಾಯಿಗಳನ್ನು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೇನೆ. ಯಾಕಂದ್ರೆ ನಾನು ತಂದೆನ ಕಳ್ಕೊಂಡಿದ್ದೀನಿ, ತಾಯಿನ ಕಳ್ಕೊಂಡಿಲ್ಲ. ಆ ನೋವು ನನಗೆ ತಂದೆ ತಾಯಿ ಯಾವುದೇ ರೀತಿಯಾದಂಥ ನೋವನ್ನು ಕೊಡ್ತಾ ಇದ್ರ, ಅವ್ರು ಯಾವುದೋ ರೋಗದಿಂದ ಬಳಲ್ತಾ ಇದ್ರ, ಏನೋ ತೊಂದರೆ ಅವ್ರು ಅನುಭವಿಸ್ತಾ ಇದ್ರ, ಬರೀ ತಂದೆ ತಾಯಿನಷ್ಟಲ್ಲ ತಾಯಿಗಳ್ರೆ ಅತ್ತಿ ಮಾವನ್ನು ಸಹಿತ ಆ ರೀತಿಯಾಗಿ ನೀವು ನೋಡಿ. ನಮ್ಮವ್ವ ಹಿಂದೆ ಕೈಯ ಕಾಲ ಹರ್ಕೊಂಡಾಗ ಅರಿಶಿನ ಹಚ್ಕೊಂಡು ನಮ್ಮನ್ನು ಜೋಪಾನ ಮಾಡ್ಯಾರ. ಹರಕ ಸೀರೆ ಒಳಗೆ ನಮ್ಮನ್ನು ಜೀವನ ಕಂಡುಕೊಳ್ಳೋಕೆ ನಮಗೆ ಬದುಕನ್ನು ಕೊಟ್ಟಾಳ. ನಮ್ಮಪ್ಪ ಎಲ್ಲೋ ಹಮಾಲಿ ಮಾಡಲಿ, ಯಾರ್ದೋ ಹೊಲದಾಗ ಕೆಲಸ ಮಾಡಲಿ, ಕೂಲಿ ನಾಲಿ ಮಾಡಲಿ, ಭಿಕ್ಷೆ ಬೇಡ ಅಂತಂದ್ರೆ ನಮ್ಮ ಹೊಟ್ಟಿಗೆ ಬಟ್ಟಿ ಹಾಕ್ಯಾನ. ಇವತ್ತಿಷ್ಟು ನಾವು ಚಂದಾಗಿ ಕುಂತು ಕೇಳಾಕತ್ತೀವಿ, ಮಾತಾಡಕತ್ತೀವಿ ಅಂತಂದ್ರೆ ಅದಕ್ಕೆ ಏನಾದರೂ ಇದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಎಲ್ಲ ಬುಗಸ್ರಿ. ನಮ್ಮಪ್ಪ ನಮ್ಮವ್ವ ನಮ್ಮ ಮುಂದೆ ಪಾದದ ಧೂಳಿನ ಮುಂದೆ ಯಾವ ದೇವ್ರ ಜಗತ್ತಿನ ಯಾವ ದೇವರು ಹತ್ತೋದಿಲ್ಲ. ಸತ್ತ ಕಲ್ಲುಗಳ ಮುಂದೆ 10 ಫಲವೇನು, ಎದ್ದು ಬನ್ನಿ ಗುಡಿ ಮಂದಿರ ಮಸೀದಿ ಚರ್ಚುಗಳಿಂದ ಆಚೆಗೆ. ನಮ್ಮ ಅವ್ವನ ಕಾಲನ್ ಚಪ್ಪಲನ್ ಧೂಳ ಜಗತ್ತಿನ ಯಾವ ದೇವರು ಅಲ್ಲ. ನನಗ ಈ ರಕ್ತನ ಹೊಟ್ಟಿಯೊಳಗೆ ರಕ್ತ ಮಾಂಸ ಮುದ್ದೆಯನ್ನ ತನ್ನ ಹೊಟ್ಟಿಯೊಳಗೆ ಗರ್ಭದೊಳಗೆ ಇಟ್ಕೊಂಡು ಜನ್ಮ ಕೊಟ್ಟು ಏನ್ರಿ ನಾ ಹೇಳಿದ್ರೆ ಇವ್ರು ಇರ್ತಾವ್ರಿ ಸಮಸ್ಯೆಗಳು. ಮಾಂಸದ ಮುದ್ದೆಗೆ ಜನ್ಮ ಕೊಟ್ಟ ನನ್ನ ತಾಯಿ ಎಷ್ಟು ನೋವನ್ನು ಅನುಭವಿಸಾಳ. ಒಮ್ಮೆ ನಾವು ನೆನಪು ಮಾಡ್ಕೊಂಡು ನಮ್ಮಪ್ಪ ಹರದಂಗಿ ಹಾಕೊಂಡು ಎಲ್ಲೋ ಒಂದು ಕಷ್ಟದಿಂದ ನೋವನ್ನು ಅನುಭವಿಸೋಣ. ನಾ ಇವತ್ತು ಸುಖವಾಗಿ ಅದೇನಿ ಅಂತಂದ್ರೆ ಅಪ್ಪನ ಕಳ್ಕೊಂಡವ್ರ ದೇವಿ. ಈ ಗುಂಪಿನೊಳಗ ಅಪ್ಪನ ಕಳ್ಕೊಂಡವ್ರ ದೇವಿ, ಅವನ್ ಕಳ್ಕೊಂಡವ್ರ ದೇವಿ. ಇದ್ದವ್ರ ಪುಣ್ಯವಂತರಿದ್ದೀರಲ್ಲ ಅಪ್ಪ, ಇದ್ದವರ ಪುಣ್ಯವಂತರು. ಅವರೊಳಗೆ ನಿಮ್ಮ ಯಾರ ನಿಮ್ಮ ಗೆಳೆಯ ಗೆಳತಿಯ ಮಣಿಯೊಳಗೆ ನಮ್ಮವು ಕಳ್ಕೊಂಡಿಲ್ಲ. ನನ್ನ ಗೆಳೆಯನ ಮನೆಯೊಳಗೆ ನಮ್ಮ ಅವ್ರವ್ವದಾಳ ಅಕಿನ ನನ್ನ ಅವ್ವ ಅಂತ ಈಗ ಪೂಜ್ಯ ಭಾವನೆಯನ್ನು ಕಾಣುವ ಇವತ್ತು ನಮ್ಮ ಶಾಲೆ ಒಳಗ 100ಕ್ಕೆ ಅರ್ಧದಷ್ಟು ಪಾಸ್ ಆದ ಹುಡುಗರು ನನಗೆ ಕರೆಯೋದು ಅಪ್ಪಾಜಿನ ಅಂತ, ಪೂಜ್ಯ ತಂದೆಯವ್ರೆ ಅಂತ ತಿಳ್ಕೊಂಡು ಮುಂಜಾನೆ ವಾಟ್ಸಪ್ ಮೆಸೇಜ್ ಮಾಡಕ ಅಪ್ಪಾಜಿ 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 ಅಂತ ಕರೀತಾರೆ. ನನಗೆ ಎಷ್ಟೋ ಖುಷಿ ನೆಮ್ಮದಿ ಅನ್ಸುತ್ತೆ. ಯಾಕಂದ್ರೆ ಆ ಒಂದು ಅಂಶವನ್ನು ಅವ್ರು ಕಳ್ಕೊಂಡ್ರೆ ಅದನ್ನ ನಮ್ಮಲ್ಲಿ ಕಾಣಕತ್ತಾರೆ. ಅದಕ್ಕೆ ನಿಮ್ಮಲ್ಲಿ